ನಮಸ್ಕಾರ. 3 ಹುಣ್ಣಿಮೆಗಳು. ಆಲದ ಮರ, ನಿಮ್ಮೂರುಗಳಲ್ಲಿ ಆಲದ ಮರ ಇರುತ್ತೆ. 3 ಹುಣ್ಣಿಮೆಗಳು ಆಲದ ಮರದ ಕೆಳಗಡೆ ಈ ಒಂದು ಸಣ್ಣ ಮಂತ್ರನ 3 ಬಾರಿ ಪಠಣೆ ಮಾಡಿ ಆಲದ ಮರನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಮದುವೆ ಫಿಕ್ಸ್ ಆಗೋದು ಪಕ್ಕಾ ಕಣ್ರಿ. ಮದುವೆ ಆಗ್ತಿಲ್ಲ ಅಂತಿರ್ತೀರಲ್ಲ. ಎಷ್ಟು ಗಂಡು ನೋಡಿದ್ರು, ಎಷ್ಟು ಹೆಣ್ಣು ನೋಡಿದ್ರು ಮದುವೆ ಆಗ್ತಿಲ್ಲ ಅಂತಿರ್ತೀರಲ್ಲ. ಮೊದಲೇ ಮದುವೆಯನ್ನು ಮಾಡ್ಕೊಳ್ಳಿ, ಎರಡನೇ ಮದುವೆಯನ್ನು ಮಾಡ್ಕೊಳ್ಳಿ, ಒಟ್ಟು ಮದುವೆ ಅಂತೂ ಖಂಡಿತವಾಗ್ಲೂ ಪಕ್ಕಾ ಸಿಕ್ಕೇ ಸಿಗುತ್ತೆ. ಮತ್ತು ನೀವು ಬಯಸಿದ ವರ, ನೀವು ಬಯಸಿದ ವಧು ಖಂಡಿತವಾಗ್ಲೂ ಸಿಕ್ಕೇ ಸಿಗ್ತಾರೆ. 3 ಹುಣ್ಣಿಮೆಗಳು ಅಷ್ಟೇ. ಆಲದ ಮರದ ಕೆಳಗೆ ಈ ಸಣ್ಣ ಮಂತ್ರನ 3 ಬಾರಿ ಪಠಣೆ ಮಾಡಿ ನೋಡಿ. ಖಂಡಿತವಾಗ್ಲೂ ಸಾಕಷ್ಟು ಜನಗಳಿಗೆ, ಲಕ್ಷಾಂತರ ಜನರಿಗೆ ಈ ಪರಿಹಾರ ಕೊಟ್ಟಿದ್ದೀನಿ. ವರ್ಕ್ ಆಗಿದೆ, ಒಳ್ಳೊಳ್ಳೆ ರಿಸಲ್ಟ್ ಬಂದಿದೆ. ಮಾಡ್ಕೊಂಡು ಸುಖವಾಗಿ ಬದುಕಿ. ಕಂಡು ಜ್ಯೋತಿಷಿಗಳ ಹತ್ರ ಹೋಗಬೇಡಿ, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಮದುವೆ ಮಾಡ್ಕೊಂಡು ಜಗಳ ಆಡ್ದಿಲ್ದಂಗೆ, ದೂರ ಆಗ್ದಿಲ್ದಂಗೆ ಸುಖವಾಗಿ ಬದುಕಿ. ಒಬ್ಬರ ಮೇಲೊಬ್ಬರು ಕತೆ ಹೇಳ್ದಿದ್ದಂಗೆ, ಚಾಡಿ ಹೇಳ್ದಿದ್ದಂಗೆ. ಮದುವೆ ಆದಮೇಲೆ 108 ಇರ್ತವೆ ಸಮಸ್ಯೆಗಳು. ದುಡ್ಡಿನ ಸಮಸ್ಯೆ ಇರ್ತವೆ, ಆಸ್ತಿ ಸಮಸ್ಯೆ ಇರ್ತವೆ, ಅತ್ತೆ ಮಾವನ ಸಮಸ್ಯೆ ಇರ್ತವೆ, ನಾದಿನಿ ಸಮಸ್ಯೆ ಇರ್ತವೆ, ಅಳಿಯನ ಸಮಸ್ಯೆ ಇರ್ತವೆ, ಗಂಡನ ಸಮಸ್ಯೆ, ಹೆಂಡತಿ ಸಮಸ್ಯೆ, ಮಕ್ಕಳ ಸಮಸ್ಯೆ 108 ಇರ್ತವೆ. ಮದುವೆ ಆದಮೇಲೆ ಅದೇ ಹೇಳ್ತಾರಲ್ಲ ಹಿರಿಯರು. ಸೊ ಹಿಂಗಾಗಿ ಈ ಮದುವೆ ಆದಮೇಲೆ ಜೀವನ ಮಾಡ್ಕೊಂಡು ಹೋಗೋದೇ ದೊಡ್ಡ ತಪಸ್ಸು. ಮದುವೆ ಬುಡು ಆಗ್ಬಿಡ್ತೀರ. ಮದುವೆ ಆದಮೇಲೆ ಜೀವನ ಮಾಡೋದೇ ದೊಡ್ಡ ವಂಡರ್ ಆಗೈತೆ. 2 ಮನಸ್ಸುಗಳ ಮಧ್ಯೆ ಜೀವನ ನಡೀತಿರುತ್ತೆ. ಸುಖವಾಗಿ ಬದುಕಿ ಅಷ್ಟೇ. ಯಾವುದದು ಮಂತ್ರ? ಆಲದ ಮರದ ಕೆಳಗಡೆ 3 ಹುಣ್ಣಿಮೆ ಅಷ್ಟೇ. 3 ಹುಣ್ಣಿಮೆ ಆಲದ ಮರದ ಕೆಳಗಡೆ ಈ ಸಣ್ಣ ಮಂತ್ರ. ಯಾವುದು ಮಂತ್ರ ಹೇಳ್ತೀನಿ. ಮೊದಲು ಹೊಸ್ದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಇದನ್ನು ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಈಗ ಅಪ್ಪ ಅಮ್ಮ ಮಕ್ಕಳೇ ಮಾಡಬೇಕಂತೇನಿಲ್ಲ, ಹುಡುಗನೇ ಮಾಡಬೇಕಂತೇನಿಲ್ಲ, ಹುಡುಗಿನೇ ಮಾಡಬೇಕಂತೇನಿಲ್ಲ. ಹುಡುಗನ ಪರವಾಗಿ ಅವರ ಅಪ್ಪ ಅಮ್ಮ ಮಾಡ್ಬೋದು, ಹುಡುಗಿ ಪರವಾಗಿ ಅವರ ಅಪ್ಪ ಅಮ್ಮ ಮಾಡ್ಬೋದು, ಅಥವಾ ಹುಡುಗನೇ ಮಾಡ್ಬೋದು, ಅಥವಾ ಹುಡುಗಿನೇ ಮಾಡ್ಬೋದು, ಅಥವಾ ನಿಮ್ಮ ಮನೆಗೆ ಅಣ್ಣನಿಗೋ ಅಕ್ಕನಿಗೋ ತಂಗಿಗೋ ಮದುವೆ ಆಗಬೇಕಂತಿರುತ್ತೆ. ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಒಳ್ಳೆ ಕೆಲಸಕ್ಕೇನ್ರಿ, ಒಳ್ಳೆ ಕೆಲಸಕ್ಕೆ, ಶುಭ ಕಾರ್ಯಕ್ಕೆ ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಎಸ್ಪೆಷಲಿ ಈ ಒಂದು ಪರಿಹಾರನ. ಅದಕ್ಕೆ ನಾವು ಹೇಳ್ತೀವಿ ಕ್ಷಣಂ ಚಿತ್ತಂ ಅಂತ. ಅಂದರೆ ನಮ್ಮ ಮನಸ್ಸು ಚಂಚಲವಾದದ್ದು ಅಂತ. ಕ್ಷಣಂ ವಿತ್ತಂ ಅಂತೀವಿ. ನಮ್ಮ ಸಂಪತ್ತು ಶಾಶ್ವತವಲ್ಲದ್ದು ಅಂತ. ಕ್ಷಣಂ ಜೀವಿತಂ ಅಂತ. ನಮ್ಮ ಆಯುಷು, ನಮ್ಮ ಜೀವನ ಕ್ಷಣಿಕವಾದದ್ದು ಅಂತ. ಯಮಸ್ಯ ಕರುಣಾ ನಾಸ್ತಿ ಅಂತೀವಿ. ಯಮನಿಗೆ ಅಂದರೆ ಮೃತ್ಯುವಿಗೆ ಯಾವುದೇ ದಯಾ ದಾಕ್ಷಿಣ್ಯ ಇರಲ್ಲ ಅಂತ ಹೇಳುತ್ತೆ. ಧರ್ಮಸ್ಯ ತ್ವರಿತ ಗತಿಂ ಅಂದರೆ ಒಳ್ಳೆ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ, ಧರ್ಮ ಕಾರ್ಯಗಳನ್ನು ತಡ ಮಾಡದೆ ತಕ್ಷಣ ಮಾಡಬೇಕು ಅಂತ ಇದ್ರದ್ದು ಅರ್ಥ. ಈ ಮಂತ್ರ 3 ಹುಣ್ಣಿಮೆ ಆಲದ ಮರದ ಕೆಳಗಡೆ ಯಾವ ಮಂತ್ರ ಅಂದರೆ ಸ್ವಯಂವರ ಪಾರ್ವತೀ ದೇವಿ ಮಂತ್ರ. ನೋಡಿ, ಸ್ವಯಂವರ ಪಾರ್ವತೀ ದೇವಿ ಮಂತ್ರ. ಇದನ್ನು ಯೂಟ್ಯೂಬಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಸ್ವಯಂವರ ಪಾರ್ವತೀ ದೇವಿ ಮಂತ್ರ ಇನ್ ಕನ್ನಡ ಅಂತ ಹೊಡೀರಿ. ಸ್ವಯಂವರ ಪಾರ್ವತೀ ದೇವಿ ಮಂತ್ರ ಇನ್ ಕನ್ನಡ ಅಂತ ಹೊಡೀರಿ, ಬರುತ್ತೆ. ಕೇಳ್ಕೊಳ್ಳಿ. ಆ ಮಂತ್ರ ಪ್ರಾಕ್ಟೀಸ್ ಮಾಡಿ 3 ಹುಣ್ಣಿಮೆಗಳು ಆಲದ ಮರದ ಕೆಳಗಡೆ ಪಠಣೆ ಮಾಡಿ. ಮಂತ್ರ ಹೇಳೋಕ್ಕಾಗಲ್ಲ ಅಂದರೆ ಅದನ್ನು ಪ್ಲೇ ಮಾಡ್ಕೊಂಡು ಯೂಟ್ಯೂಬಲ್ಲಿ ಕೇಳಿ 3 ಬಾರಿ. ಪ್ರಾರ್ಥನೆ ಮಾಡಿ ಆಲದ ಮರನ ಮುಟ್ಟಿ ನಮಸ್ಕಾರ ಮಾಡಿ ಮದುವೆ ಪಟ್ ಅಂತ ಫಿಕ್ಸ್ ಆಗೇ ಆಗುತ್ತೆ.
ಇದನ್ನು ಯಾರ ಪರವಾಗಿ ಯಾರು ಬೇಕಾದರೂ ಮಾಡ್ಬೋದು. ಒಳ್ಳೆಯ ಕೆಲಸಕ್ಕೆ, ಶುಭ ಕಾರ್ಯಕ್ಕೆ. ಇನ್ನೇನು ತಡ ಮಾಡ್ತೀರಾ? ಶುರು ಹಚ್ಕೊಳ್ಳಿ. ಹುಣ್ಣಿಮೆ ಬಂತಲ್ಲ, 3 ಹುಣ್ಣಿಮೆಗಳು ಮಾಡಿ ಮತ್ತೆ ಗಂಡು ಹುಡುಕಬೇಕು, ಹೆಣ್ಣು ಹುಡುಕಬೇಕು. ಈಗ ಹೋಗಿ ಆಲದ ಮರ ಹೋಗಿ ಸುತ್ತಕೊಂಡು ಮುಟ್ಟಿ ನಮಸ್ಕಾರ ಮಾಡಿ ಮಂತ್ರ ಹೇಳಿದ ತಕ್ಷಣ ಗಂಡು ಹುಡುಕಬೇಕು, ಹೆಣ್ಣು ಹುಡುಕಬೇಕು. ವರ್ಷಕ್ಕೊಂದು ಗಂಡು, ವರ್ಷಕ್ಕೊಂದು ಹೆಣ್ಣು ಹುಡುಕಿ ಈ ಮಂತ್ರ ಮಾಡಿದ್ರೆ ವರ್ಕ್ ಆಗಲ್ಲ. ಹುಡುಕ್ತಾನೆ ಇರಬೇಕು. ಮದುವೆ ಸೆಟ್ಟಾಗವ್ರಿಗೂ ಬಿಡಬಾರ್ದು. ಹುಡುಗಿನ ಹುಡುಕಬೇಕು, ಹುಡುಗನ ಹುಡುಕಬೇಕು. ಮದುವೆ ಮ್ಯಾರೇಜ್ ಬ್ರೋಕರ್ ಮುಖಾಂತರ ಹೋಗ್ತಿರೋ, ಮ್ಯಾಟ್ರಿಮನಿಗಳ ಮುಖಾಂತರ ಹೋಗ್ತಿರೋ, ವಧುವರರ ಅನ್ವೇಷಣೆ ಕೇಂದ್ರದ ಮುಖಾಂತರ ಹೋಗ್ತಿರೋ, ಫ್ರೆಂಡ್ಸ್ ಮುಖಾಂತರ ನೋಡ್ತಿರೋ, ಸಂಬಂಧಿಕರ ಮುಖಾಂತರ ನೋಡ್ತಿರೋ, ಅಕ್ಕಪಕ್ಕ ಎದುರುಗಡೆ ಮನೆಯವ್ರ ಮುಖಾಂತರ ನೋಡ್ತಿರೋ ಗೊತ್ತಿಲ್ಲ. ಹುಡುಗಿನ ಹುಡುಕಬೇಕು, ಹುಡುಗನ್ನ ಹುಡುಕಬೇಕು. ಹುಡುಕಿದ್ರೆ ತಾನೇ ಮದುವೆ ಆಗೋದು. ಮಾತುಕತೆ ಆಡಬೇಕು, ನೋಡಬೇಕು, ಮಾತುಕತೆ ಆಡಬೇಕು. ನಿಮ್ಮದು ಅವ್ರಿಗೆ ಇಷ್ಟ ಆಗಬೇಕು, ಅವ್ರದ್ದು ನಿಮಗಿಷ್ಟ ಆಗಬೇಕು. ಇದೆಲ್ಲ ಕಾಮನ್ ಸೆನ್ಸ್. ಅರ್ಥ ಮಾಡ್ಕೊಳ್ಳಿ. ಹುಡುಗನ ಹುಡುಕಿ, ಹುಡುಗಿನ ಹುಡುಕಿ ಮದುವೆ ಪಟ್ ಅಂತ ಫಿಕ್ಸ್ ಆಗುತ್ತೆ. 3 ಹುಣ್ಣಿಮೆ ಆಲದ ಮರ ಕೆಳಗಡೆ ಸ್ವಯಂವರ ಪಾರ್ವತಿ ದೇವಿ ಮಂತ್ರ ಇನ್ ಕನ್ನಡ ಅಂತ ಹೊಡೀರಿ, ಬರ್ತತೆ. ಪ್ಲೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಮಂತ್ರನ ಕಲಿತು 3 ಬಾರಿ ಪಠಣೆ ಮಾಡಿ ಆಲದ ಮರನ ಮುಟ್ಟಿ ನಮಸ್ಕಾರ ಮಾಡಿ. ಎಷ್ಟು ಗಂಟೆಗೆ ಅಂದರೆ ಹುಣ್ಣಿಮೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ಹೋಗಿ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ಒಳಗಡೆ ಯಾವಾಗ ಬೇಕಾದರೂ ಹೋಗಿ ಮುಟ್ಟಿ ನಮಸ್ಕಾರ ಮಾಡಿ ಮಂತ್ರ ಪಠಣೆ ಮಾಡಿ ಮದುವೆ ಫಿಕ್ಸು ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ. ನಮಸ್ಕಾರ.